ಹಾಯ್ ಎಲ್ಲರಿಗೂ. ಇವತ್ತಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಇಲ್ಲಿ ನೋಡ್ಬೋದು ನೀವು ಮಂಜು ಎಷ್ಟಿದೆ ಅಂತ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ಬಟ್ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಅಂತೂ ಇರಲಿಲ್ಲ. ಯಜಮಾನ್ರಂತೂ ಒಂದು 3 ದಿನಕ್ಕಾಗೋಷ್ಟು ಎಳ್ನೀರು ತಂದಿಟ್ಟಿದ್ರು. ಹಾಗಾಗಿ ಇವತ್ತು ಬಿಸಿನೀರೇನು ಕುಡಿದಿಲ್ಲ, ಬರೀ ಎಳ್ನೀರು ಮಾತ್ರನೇ ಇವತ್ತು ಕುಡ್ಕೊಂಡು ಟಿಫನ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಪುಳಿಯೋಗರೆ ಮಾಡಿ ಮಗಳಿಗೆಲ್ಲ ತಿನ್ನಿಸಿ ನಾವು ಬ್ರೇಕ್ಫಾಸ್ಟ್ ಮಾಡಿ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಆಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇವತ್ತು ಅಡುಗೆದು ಇರಲಿಲ್ಲ, ಯಾಕಂದರೆ ಸಾಂಬಾರಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ಡೆಲ್ಲ ಚೇಂಜ್ ಮಾಡಿ ಅಷ್ಟರಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಶಾರು ಎಷ್ಟು ಚೆನ್ನಾಗಿ ಆಟಾಡ್ತಾಯಿದ್ಲು ಅಂತ. ಇವತ್ತಿನ ದಿನ ಹೀಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಇವತ್ತಿನ ದಿನ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಚೆನ್ನಾಗಿ ಆಡ್ಕೊಂಡಿದ್ದಿದ್ದು ಮಗು ಇವಾಗ ಮಲಗ್ತಾ ಇದ್ದಂಗೆ ಅವಳಿಗೆ ಸ್ವಲ್ಪ ಮೈ ಬಿಸಿಯಾಗಿತ್ತು. ಅವಳು ಮಲ್ಕೊಂಡಿದ್ಲಲ್ಲ ಅಂದ್ಬಿಟ್ಟು ನಾನು ನಾಳೆಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಹೂವೆಲ್ಲ ಕಟ್ಟಿಡ್ತಾಯಿದ್ನ. ಅಷ್ಟೇ ಆಗಿದ್ದು. ಅದಾದಮೇಲೆ ಅವಳು ಎದ್ದೋಳ್ತಾ ಇದ್ದಂಗೆ ಅವಳಿಗೆ ಫೀವರ್ ಲೈಟಾಗಿ ಸ್ಟಾರ್ಟ್ ಆಗ್ತಾಯಿತ್ತು. ಲೈಟಾಗಿ ಸ್ಟಾರ್ಟ್ ಆಗಿ ಆಮೇಲೆ ಸಿರಪ್ ಹಾಕ್ತೆ ಏನು ಮಾಡಿದ್ರೂ ಕಂಟ್ರೋಲ್ ಆಗ್ತಾನೆ ಇರಲಿಲ್ಲ. ಮಕ್ಕಳು ಆರೋಗ್ಯದಲ್ಲಿ ಆಗೋ ಏರುಪೇರುಗಳೆಲ್ಲನೂ ಇಂಗ್ಲೀಷ್ ಮೆಡಿಸನ್ನು ಅಥವಾ ಡಾಕ್ಟರ್ ಮೆಡಿಸನ್ನಿಂದನೇ ಕ್ಯೂರ್ ಆಗುತ್ತೆ ಅನ್ನೋದು ತಪ್ಪು. ಮನೆಯಲ್ಲಿರೋ ಹಿರಿಯರು ಹೇಳೋವಂಥ ಶಾಸ್ತ್ರಗಳ್ನೂ ಮಾಡಬೇಕು. ಅದಾದಮೇಲೆ ಮಕ್ಕಳು ಆರೋಗ್ಯದಲ್ಲೂ ಸಹ ಚೇತರಿಕೆ ಕಾಣೋದು. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ನೆಕ್ಸ್ಟ್ ಡೇ ಏನಾಗುತ್ತೆ ನಾಳೆ ಶೇರ್ ಮಾಡಿ.